ಫ್ರೆಂಡ್ಸ್, ಗ್ಲೋಬಲ್ ಪೊಲಿಟಿಕಲ್ ಪಿಕ್ಚರ್ ಅಲ್ಲಿ ಈಗ ಒಂದು ದೊಡ್ಡ ಭೂಕಂಪ ಆರಂಭವಾಗಿದೆ. ನಿನ್ನೆಯವರೆಗೆ ಅಹಂಕಾರದಿಂದ ಭಾರತವನ್ನ ತಪ್ಪಾಗಿ ನೋಡ್ತಿದ್ದ ಅಮೆರಿಕ ಇಂದು ನ್ಯೂ ಡೆಲ್ಲಿಯ ಮುಂದೆ ಕಾಯುತ್ತಾ ಕೊಡ್ತಿದೆ. ಮೋದಿ ನಮ್ಮೊಂದಿಗೆ ಮಾತನಾಡಿ ನಮ್ಮೊಂದಿಗೆ ವ್ಯಾಪಾರ ಮಾಡಿ ಎಂದು ಬೇಡಿಕೊಳ್ತಿದೆ. ಕೆಲ ವಾರಗಳ ಹಿಂದೆಯಷ್ಟೇ ಮೋದಿ ಅವರು ಟ್ರಂಪ್ ಫೋನ್ ಸಹ ಎತ್ತುತ್ತಿಲ್ಲ ಎಂದು ವಾಷಿಂಗ್ಟನ್ ನಲ್ಲಿ ಗೇಲಿ ಮಾಡ್ತಿದ್ರು. ಆದ್ರೆ ಈಗ ಯಾಕೆ ತನ್ನ ನಿಲುವನ್ನ ಬದಲಾಯಿಸಿದೆ? ಫ್ರೆಂಡ್ಸ್, ಜನವರಿ 27, 2026 ಈ ದಿನಾಂಕವನ್ನ ಇತಿಹಾಸದ ಪುಸ್ತಕಗಳಲ್ಲಿ ಬರೆದುಕೊಳ್ಳಿ. ಯಾಕಂದ್ರೆ ಈ ದಿನ ಭಾರತ ಪ್ರಪಂಚದ ವಾಣಿಜ್ಯ ಸಾಮ್ರಾಜ್ಯವನ್ನ ಆಳಲು ಸಿದ್ಧವಾಗ್ತಿದೆ. ಯುರೋಪ್ ಮತ್ತೆ ಅಮೆರಿಕ ನಡುವಿನ ಈ $1 ಬಿಲಿಯನ್ ಆಟದಲ್ಲಿ ಭಾರತ ಹೇಗೆ ವಿಜೇತನಾಗಿ ನಿಲ್ತಿದೆ? ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ಯಾಕೆ ಆಕ್ರಮಿಸಿಕೊಳ್ಳಲು ನೋಡ್ತಿದ್ದಾರೆ? ಇದರಿಂದ ಭಾರತ ರಕ್ಷಣಾ ಕ್ಷೇತ್ರಕ್ಕೆ ಲಕ್ಷಾಂತರ ಕೋಟಿ ಲಾಭ ಹೇಗೆ ಸಿಗಲಿದೆ? ಇದರ ಬಗ್ಗೆನೇ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ 2007ರಲ್ಲಿ ಆರಂಭವಾಗುತ್ತೆ. ಆಗ ಭಾರತ ಮತ್ತೆ ಯುರೋಪಿಯನ್ ಯೂನಿಯನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಚರ್ಚೆಗಳು ಪ್ರಾರಂಭವಾದವು. ಆದ್ರೆ 19 ವರ್ಷಗಳು ಕಳೆದ್ರೂ ಆ ಫೈಲ್ಗಳು ಧೂಳು ಹೊಡೆಯುತ್ತಲೇ ಇವೆ. ಆದ್ರೆ ಯಾಕಂದ್ರೆ ಆಗ ಯುರೋಪ್ ಅಹಂಕಾರದಿಂದಿತ್ತು. ನಮ್ಮ ಷರತ್ತುಗಳನ್ನ ಒಪ್ಪಿಕೊಂಡ್ರೆ ಮಾತ್ರ ವ್ಯಾಪಾರ ಮಾಡ್ತೇವೆ ಎಂದು ಹೇಳ್ತಿದ್ದರು. ನಮ್ಮ ವೈನ್, ಮದ್ಯ, ಆಟೋಮೊಬೈಲ್ ಕ್ಷೇತ್ರಗಳ ಮೇಲೆ ಕಠಿಣ ನಿರ್ಬಂಧಗಳನ್ನ ವಿಧಿಸುತ್ತಿದ್ದರು. ಆದ್ರೆ 2026ರಲ್ಲಿ ಪಿಕ್ಚರ್ ಬದಲಾಗಿದೆ. ಜನವರಿ 27ರಂದು ಯುರೋಪಿಯನ್ ಯೂನಿಯನ್ ಚೀಫ್ ಉರ್ಸುಲಾ ವಾನ್ ಡೆರ್ ಲೆಯನ್ ತನ್ನ ಸಂಪೂರ್ಣ ತಂಡದೊಂದಿಗೆ ಭಾರತಕ್ಕೆ ಬರುತ್ತಿದ್ದಾರೆ. ಆದ್ರೆ ಯಾಕೆ ಇಷ್ಟು ತ್ವರಿತ? ಯಾಕಂದ್ರೆ ಭಾರತ ಈಗ ಪ್ರಪಂಚದಲ್ಲಿ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದು ಅತಿ ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಯಾಗಿದೆ. ಭಾರತ ಇಲ್ಲದಿದ್ರೆ ಯುರೋಪ್ ಬದುಕಲಾರದು ಎಂದು ಅವರಿಗೆ ಅರ್ಥವಾಗಿದೆ. ಫ್ರೆಂಡ್ಸ್, ಇಲ್ಲಿಯೇ ಮೋದಿ ಅವರ ಚಾಣಕ್ಯ ನೀತಿ ಕಾಣ್ತದೆ. ಯುರೋಪ್ ಯಾವುದೇ ದೇಶದೊಂದಿಗೆ FTA ಮಾಡಿಕೊಂಡರೂ ಮೊದಲು ತಮ್ಮ ಕೃಷಿ ಉತ್ಪನ್ನಗಳನ್ನ ಆ ದೇಶದ ಮೇಲೆ ಒತ್ತಾಯಿಸುತ್ತದೆ. ಆದ್ರೆ ಭಾರತ ಒಂದೇ ಗೆರೆ ಎಳೆದಿದೆ. ವ್ಯಾಪಾರ ಮಾಡೋಣ, ಆದ್ರೆ ನನ್ನ ರೈತರಿಗೆ ನಷ್ಟವಾದ್ರೆ ಒಪ್ಪಂದ ಇರೋದಿಲ್ಲ. ಭಾರತ ಈ ಒಪ್ಪಂದದಿಂದ ಕೃಷಿ ಕ್ಷೇತ್ರವನ್ನ ಸಂಪೂರ್ಣವಾಗಿ ಬದಿಗಿಟ್ಟಿದೆ. ಇದರಿಂದ ಲಾಭ ಏನು ಗೊತ್ತಾ? ಯುರೋಪಿಂದ ಬರುವ ಅಗ್ಗದ ಹಾಲು, ಬೆಣ್ಣೆ ಅಥವಾ ಗೋಧಿಗಳು ನಮ್ಮ ರೈತರನ್ನ ಹೊಡೆಯಲಾರವು. ನಮ್ಮ ರೈತರಿಗೆ ನೀಡುವ ಕನಿಷ್ಠ ಬೆಂಬಲ ಬೆಲೆ MSP ವಿಷಯದಲ್ಲಿ ಯುರೋಪ್ ಒಪ್ಪಿಗೆ ಸಿಗಲಿಲ್ಲ. ಇಷ್ಟೊಂದು ಧೈರ್ಯಶಾಲಿ ನಿರ್ಧಾರ ತೆಗೆದುಕೊಳ್ಳುವುದು ಭಾರತದ ಆರ್ಥಿಕ ಸಾರ್ವಭೌಮತ್ವಕ್ಕೆ ಉದಾಹರಣೆ. ಅಮೆರಿಕಗೆ ಭಯ ಆರಂಭವಾಗಿದ್ದು ಇಲ್ಲಿಂದಾನೆ. ಟ್ರಂಪ್ ಸರ್ಕಾರಕ್ಕೆ ಈಗ ನಿದ್ರೆ ಹತ್ತಿತ್ತಿಲ್ಲ. ಯಾಕಂದ್ರೆ ಯುರೋಪ್ ಭಾರತದೊಂದಿಗೆ ಈ ಬಾರಿ ಒಪ್ಪಂದ ಮಾಡಿಕೊಂಡ್ರೆ ಪ್ರಪಂಚದ ವಾಣಿಜ್ಯ ಕೇಂದ್ರ ವಾಷಿಂಗ್ಟನ್ ಇಂದ ಏಷ್ಯಾಗೆ ಸ್ಥಳಾಂತರವಾಗ್ತದೆ. ಕಳೆದ ವರ್ಷ ಏಪ್ರಿಲ್ ಇಂದ ನವೆಂಬರ್ ವರೆಗೆ ಭಾರತ ಸ್ಪೇನ್ಗೆ ತನ್ನ ರಫ್ತನ್ನ 56% ಹೆಚ್ಚಿಸಿದೆ. ಜರ್ಮನಿಯಲ್ಲಿ 10%, ಪೋಲೆಂಡ್ ಅಲ್ಲಿ 7.5% ಬೆಳವಣಿಗೆ ಕಂಡಿದೆ. ಡೀಲ್ಗಳು ಸಹಿ ಆಗುವ ಮೊದಲೇ ಯುರೋಪ್ ಮಾರುಕಟ್ಟೆಗಳು ಭಾರತೀಯ ಉತ್ಪನ್ನಗಳಿಗಾಗಿ ಕಾಯುತ್ತಿವೆ. ಅಮೆರಿಕ ನಮ್ಮ ಮೇಲೆ 500% ಟ್ಯಾರಿಫ್ ವಿಧಿಸ್ತೇವೆ ಎಂದು ಬೆದರಿಕೆ ಹಾಕಿದ್ರೆ ಭಾರತ ನಿಶಬ್ದವಾಗಿ ಯುರೋಪ್ ಬಾಗಿಲು ತೆರೆದಿದೆ. UK, ಒಮನ್, ಆಸ್ಟ್ರೇಲಿಯಾ, UAE ಈ ದೇಶಗಳೊಂದಿಗೆ ಈಗಾಗಲೇ 0 ಟ್ಯಾಕ್ಸ್ ಒಪ್ಪಂದಗಳಿವೆ. ಅಂದ್ರೆ ಅಮೆರಿಕ ಅಹಂಕಾರ ತೋರಿಸಿದ್ರೆ ಭಾರತದ ಬಳಿ 100 ಪರ್ಯಾಯಗಳು ಸಿದ್ಧವಾಗಿವೆ. ಇನ್ನೊಂದು ಸಂಚಲನಕಾರಿ ಸುದ್ದಿ, ಗ್ರೀನ್ಲ್ಯಾಂಡ್. ಹಿಮದಿಂದ ಮುಚ್ಚಿ ಹೋಗಿರುವ ಈ ದ್ವೀಪಕ್ಕಾಗಿ ಟ್ರಂಪ್ ಯಾಕೆ ಇಷ್ಟೊಂದು ಆಸೆ ಪಡ್ತಿದ್ದಾರೆ? ಇತ್ತೀಚೆಗೆ ಡೆನ್ಮಾರ್ಕ್ ಮತ್ತೆ ಅಮೆರಿಕ ನಡುವಿನ ಚರ್ಚೆಗಳು ವಿಫಲವಾದವು. ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ಕೇವಲ ಸೈನಿಕ ನೆಲೆಯಾಗಿ ಬಳಸುವುದಲ್ಲ, ಅದನ್ನ ಸಂಪೂರ್ಣವಾಗಿ ಅಮೆರಿಕ ಸ್ವಂತ ಮಾಡಿಕೊಳ್ಳಲು ನೋಡ್ತಿದ್ದಾರೆ. ಆದ್ರೆ ಯಾಕೆ? ಇದಕ್ಕೆ ಕಾರಣ ಗ್ಲೋಬಲ್ ಡೋಮ್ ಪ್ರಾಜೆಕ್ಟ್. ಇದು $175 ಬಿಲಿಯನ್ ವೆಚ್ಚದೊಂದಿಗೆ ನಿರ್ಮಿಸಲು ಹೊರಟಿರುವ ಅತ್ಯಂತ ಶಕ್ತಿಶಾಲಿ ಆಂಟಿ ಮಿಸೈಲ್ ಶೀಲ್ಡ್. ರಷ್ಯಾ ಮತ್ತೆ ಚೀನಾದಿಂದ ಬರೋ ಹೈಪರ್ಸೋನಿಕ್ ಕ್ಷಿಪಣಿಗಳನ್ನ ಅಂತರಿಕ್ಷದಲ್ಲೇ ಹೊಡೆಯುವುದಕ್ಕೆ ಗ್ರೀನ್ಲ್ಯಾಂಡ್ ಭೌಗೋಳಿಕವಾಗಿ ಅಮೆರಿಕಾಗೆ ವರದಾನ. ಆದ್ರೆ ಡೆನ್ಮಾರ್ಕ್ ತನ್ನ ಸಾರ್ವಭೌಮಾಧಿಕಾರವನ್ನ ಬಿಡಲು ಸಿದ್ಧವಿಲ್ಲ. ಅಮೆರಿಕ ತನ್ನ ದುರಾಸೆಗಾಗಿ ಗ್ರೀನ್ಲ್ಯಾಂಡ್ ಅನ್ನ ಬಲವಂತವಾಗಿ ಆಕ್ರಮಿಸಿಕೊಳ್ತದೆ ಎಂದು ಯುರೋಪ್ ಭಯ ಪಡ್ತಿದೆ. ಇಷ್ಟು ವರ್ಷಗಳ ಕಾಲ ರಕ್ಷಣೆಗಾಗಿ ಅಮೆರಿಕ ಮೇಲೆ ಅವಲಂಬಿತವಾಗಿದ್ದ ಯುರೋಪ್ ದೇಶಗಳು ಈಗ ತಮ್ಮದೇ ಆದ ಸೈನ್ಯವನ್ನ ನಿರ್ಮಿಸಿಕೊಳ್ಳಲು ನಿರ್ಧರಿಸಿವೆ. ಇಲ್ಲಿಯೇ ಭಾರತದ ರಕ್ಷಣಾ ಉದ್ಯಮಕ್ಕೆ ಬಂಪರ್ ಆಫರ್ ಸಿಕ್ಕಿದೆ. ರಾಫೆಲ್ 60% ಲೋಕಲೈಸೇಷನ್. ಫ್ರಾನ್ಸ್ನೊಂದಿಗಿನ ಹೊಸ ಒಪ್ಪಂದದ ಪ್ರಕಾರ ರಾಫೆಲ್ ವಿಮಾನಗಳ ಭಾಗಗಳು 60% ಭಾರತದಲ್ಲೇ ತಯಾರಾಗುತ್ತವೆ. ನಾಗಪುರದಲ್ಲಿ ಅಸೆಂಬ್ಲಿ ಲೈನ್ ಸಿದ್ಧವಾಗ್ತಿದೆ. ಅಂದ್ರೆ ಮೇಡ್ ಇನ್ ಇಂಡಿಯಾ ರಾಫೆಲ್ ಜೆಟ್ಗಳು ಪ್ರಪಂಚಕ್ಕೆ ರಫ್ತಾಗುತ್ತವೆ. ಜರ್ಮನಿ ಸಬ್ಮೆರಿನ್ಗಳು. ಜರ್ಮನಿ $8 ಬಿಲಿಯನ್ ಮೌಲ್ಯದ ಸಬ್ಮೆರಿನ್ ತಂತ್ರಜ್ಞಾನವನ್ನ ಭಾರತಕ್ಕೆ ವರ್ಗಾಯಿಸಲು ಸಿದ್ಧವಾಗಿದೆ. ಏರ್ಬಸ್ A400M. ವಿಮಾನ ತಯಾರಿ ದಿಗ್ಗಜ ಏರ್ಬಸ್ ಭಾರತದಲ್ಲೇ ಭಾರಿ ಸೈನಿಕ ರವಾನಾ ವಿಮಾನಗಳನ್ನ ತಯಾರಿಸಲು ಆಫರ್ ನೀಡಿದೆ. ಯುರೋಪ್ ಈಗ ಅಮೆರಿಕಾಗೆ ಬದಲಾಗಿ ಭಾರತವನ್ನ ನಂಬಿಗಸ್ತ ರಕ್ಷಣಾ ಪಾಲುದಾರನಾಗಿ ನೋಡ್ತಿದೆ. ಯಾಕಂದ್ರೆ ಭಾರತ ಯಾರನ್ನೂ ಮೋಸ ಮಾಡೋದಿಲ್ಲ, ಯಾರ ಸಾರ್ವಭೌಮಾಧಿಕಾರಕ್ಕೂ ಹಾನಿಕರವಾಗೋದಿಲ್ಲ. ಗ್ರೀನ್ಲ್ಯಾಂಡ್ ಅನ್ನ ಕಬಳಿಸಲು ಅಮೆರಿಕ ನೋಡಿದ್ದು ಇದೇ ಮೊದಲ ಸಲವಲ್ಲ. 1946ರಲ್ಲಿ ಆಗಿನ ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಗ್ರೀನ್ಲ್ಯಾಂಡ್ ಅನ್ನ $100 ಮಿಲಿಯನ್ ಖರೀದಿಸಲು ಡೆನ್ಮಾರ್ಕ್ಗೆ ಆಫರ್ ಕೊಟ್ಟಿದ್ದರು. ಆದ್ರೆ ಆಗ ಅದು ಜರುಗಲಿಲ್ಲ. ಆದ್ರೆ ಟ್ರಂಪ್ ಈಗ ಆ ಹಳೆ ಕನಸನ್ನ ನನಸು ಮಾಡಿಕೊಳ್ಳಲು ಹೊರಟಿದ್ದಾರೆ. ಅಮೆರಿಕ ಗಮನಿಸಿದೆ, ಗ್ಲೋಬಲ್ ವಾರ್ಮಿಂಗ್ ಇಂದ ಆರ್ಕ್ಟಿಕ್ ಸಮುದ್ರದ ಹಿಮ ಕರಗುತ್ತಿರುವುದರಿಂದ
ಏಷ್ಯಾ ಮತ್ತೆ ಯುರೋಪ್ ನಡುವೆ ಹೊಸ ನೌಕಾಯಾನ ಮಾರ್ಗ ತೆರೆಯುತ್ತಿದೆ. ಈ ಮಾರ್ಗದ ಮೇಲೆ ಹಿಡಿತ ಸಾಧಿಸಲು ಗ್ರೀನ್ಲ್ಯಾಂಡ್ ನಿಯಂತ್ರಣ ಅಗತ್ಯ. ಅದಕ್ಕಾಗಿ ಈ ಪೈಪೋಟಿ. ಯುರೋಪ್ನೊಂದಿಗಿನ ಈ FTA ಒಪ್ಪಂದದ ಹಿಂದೆ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಕೃಷಿ ಅಪಾರವಾಗಿದೆ. ಅವರು ಯುರೋಪಿಯನ್ ದೇಶಗಳಿಗೆ ಒಂದು ವಿಷಯ ಸ್ಪಷ್ಟಪಡಿಸಿದ್ದರು: ಚೀನಾಗೆ ಪರ್ಯಾಯವಾಗಿ ಭಾರತಕ್ಕಿಂತ ಉತ್ತಮ ದೇಶ ನಿಮಗೆ ಸಿಗಲಾರದು ಎಂದು. ಈ ಮಾತು ಯುರೋಪ್ ದೇಶಗಳ ಮನಸ್ಸನ್ನ ಬದಲಾಯಿಸಿದೆ. ಒಂದು ಕಾಲದಲ್ಲಿ ಅಮೆರಿಕ ಏನು ಹೇಳಿದ್ರು ಅದನ್ನ ಕೇಳ್ತಿದ್ದ ಭಾರತ ಈಗ ಇಲ್ಲ. ಈಗ ಭಾರತ ಏನ್ ಮಾಡ್ತದೆ ಎಂದು ಅಮೆರಿಕ ಕಾಯುತ್ತಿದೆ. ಜನವರಿ 27ರಂದು ಸಹಿ ಆಗಲಿರುವ ಆ ಒಪ್ಪಂದ ಕೇವಲ ವಾಣಿಜ್ಯದ ಬಗ್ಗೆ ಅಲ್ಲ, ಅದು ಹೊಸ ಭಾರತದ ಗರ್ಜನೆ. ಒಂದೆಡೆ ಯುರೋಪ್ ನಮ್ಮ ಕಡೆಗೆ ಬರ್ತಿದೆ, ಮತ್ತೊಂದೆಡೆ ಅಮೆರಿಕ ತನ್ನ ಅಹಂಕಾರವನ್ನ ತಗ್ಗಿಸಿಕೊಂಡು ಮತ್ತೆ ನಮ್ಮೊಂದಿಗೆ ಚರ್ಚೆಗೆ ಬರುತ್ತಿದೆ. ಈ ಮಧ್ಯೆ ಭಾರತ ತನ್ನ ಪ್ರಯೋಜನಗಳನ್ನ ಕಾಪಾಡಿಕೊಂಡು ಪ್ರಪಂಚದ ಅಗ್ರ ರಾಷ್ಟ್ರವಾಗಿ ಬೆಳೆಯುತ್ತಿದೆ. ಫ್ರೆಂಡ್ಸ್, ಈ ಒಪ್ಪಂದದಲ್ಲಿ ಕೃಷಿಯನ್ನ ಬದಿಗಿಡುವುದರ ಹಿಂದಿನ ವ್ಯೂಹವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯುರೋಪಿಯನ್ ದೇಶಗಳು ಮೊದಲು ನಮ್ಮ ಮಾರುಕಟ್ಟೆಯಲ್ಲಿ ತಮ್ಮ ಹಾಲಿನ ಉತ್ಪನ್ನಗಳನ್ನ ಅಂದ್ರೆ ಡೈರಿ, ಗೋಧಿಗಳು ಮತ್ತೆ ವೈನ್ ಅನ್ನ ಭಾರಿ ಪ್ರಮಾಣದಲ್ಲಿ ಕಳಿಸಲು ನೋಡಿದವು. ಒಂದು ವೇಳೆ ಭಾರತ ಇದಕ್ಕೆ ಒಪ್ಪಿಕೊಂಡಿದ್ದರೆ ನಮ್ಮ ದೇಶದ ಕೋಟ್ಯಾಂತರ ರೈತರು ರಸ್ತೆಗೆ ಬೀಳುತ್ತಿದ್ದರು. ಯುರೋಪ್ನಲ್ಲಿ ರೈತರಿಗೆ ಸರ್ಕಾರ ಭಾರಿ ಸಬ್ಸಿಡಿಗಳನ್ನ ನೀಡುತ್ತದೆ. ಆದ್ದರಿಂದ ಅವರ ಉತ್ಪನ್ನಗಳು ಬಹಳ ಅಗ್ಗವಾಗಿರುತ್ತವೆ. ಆ ಅಗ್ಗದ ಉತ್ಪನ್ನಗಳು ನಮ್ಮ ದೇಶಕ್ಕೆ ಬಂದ್ರೆ ನಮ್ಮ ಸ್ಥಳೀಯ ರೈತರು ಅವರೊಂದಿಗೆ ಸ್ಪರ್ಧಿಸಲಾರರು. ಆದ್ರೆ ಪ್ರಧಾನಿ ಮೋದಿ ಅವರು ಮತ್ತೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಒಂದೇ ಮಾತಿನ ಮೇಲೆ ನಿಂತರು: ನಮ್ಮ ರೈತನ ಪ್ರಯೋಜನಗಳಿಗೆ ನಮಗೆ ಮುಖ್ಯ. ಈ ಹಠದಿಂದಲೇ ಈ ಡೀಲ್ ಇಷ್ಟು ವರ್ಷಗಳ ಕಾಲ ನಿಂತಿತ್ತು. ಕೊನೆಗೆ ಯುರೋಪ್ನೇ ತಲೆಬಾಗಿ ಸರಿ, ಕೃಷಿಯನ್ನ ಬದಿಗಿಡೋಣ, ಕನಿಷ್ಠ ಕೈಗಾರಿಕಾ ಉತ್ಪನ್ನಗಳ ಮೇಲಾದ್ರೂ ಒಪ್ಪಂದ ಮಾಡಿಕೊಳ್ಳೋಣ ಎಂದು ಮುಂದೆ ಬಂದಿದೆ. ಇದು ಭಾರತದ ಬಾರ್ಗೇನಿಂಗ್ ಪವರ್ಗೆ ಉದಾಹರಣೆ. ಈಗ ಗ್ರೀನ್ಲ್ಯಾಂಡ್ ವಿಷಯಕ್ಕೆ ಬರೋಣ. ಟ್ರಂಪ್ ಅಲ್ಲಿ ಕೇವಲ ಕ್ಷಿಪಣಿಗಳನ್ನ ಇಡಲು ಆ ದ್ವೀಪವನ್ನ ಕೇಳ್ತಿದ್ದಾರೆ ಎಂದುಕೊಂಡ್ರೆ ನಮ್ಮ ಊಹೆ ತಪ್ಪಾಗುತ್ತೆ. ಗ್ರೀನ್ಲ್ಯಾಂಡ್ ಹಿಮದ ಕೆಳಗಡೆ ರೇರ್ ಅರ್ತ್ ಮಿನರಲ್ಸ್ ಅಪಾರವಾಗಿವೆ. ಸೆಮಿಕಂಡಕ್ಟರ್ ಚಿಪ್ಗಳು, ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗಳು ಮತ್ತೆ ಸ್ಮಾರ್ಟ್ ಫೋನ್ ತಯಾರಿಕೆಗೆ ಈ ಖನಿಜಗಳು ಅತ್ಯಂತ ಮಹತ್ವದ್ದು. ಪ್ರಸ್ತುತ ಇವುಗಳ ಮೇಲೆ ಚೀನಾಗೆ ಏಕಾಧಿಪತ್ಯವಿದೆ. ಟ್ರಂಪ್ ಪ್ಲಾನ್ ಏನೆಂದ್ರೆ ಗ್ರೀನ್ಲ್ಯಾಂಡ್ ಅನ್ನ ತನ್ನ ಸ್ವಂತ ಮಾಡಿಕೊಂಡು ಈ ಖನಿಜಗಳ ನಿಧಿಯನ್ನ ಅಮೆರಿಕ ತೆಕ್ಕೆಗೆ ತರುವುದು. ಒಂದ್ ವೇಳೆ ಇದು ಜರುಗಿದ್ರೆ ಪ್ರಪಂಚದ ಟೆಕ್ನಾಲಜಿ ಕ್ಷೇತ್ರ ಸಂಪೂರ್ಣ ಅಮೆರಿಕ ಕರುಣೆಯ ಮೇಲೆ ಅವಲಂಬಿತವಾಗಬೇಕಾಗ್ತದೆ. ಅದಕ್ಕಾಗಿ ಡೆನ್ಮಾರ್ಕ್ ಮತ್ತೆ ಯುರೋಪ್ ದೇಶಗಳು ಇದನ್ನ ತೀವ್ರವಾಗಿ ವಿರೋಧಿಸುತ್ತಿವೆ. ಅವರು ಈ ನಿಧಿಗಳಿಗಾಗಿ ಅಮೆರಿಕಾಗೆ ಬದಲಾಗಿ ಭಾರತದಂತಹ ನಂಬಿಗಸ್ತ ದೇಶಗಳೊಂದಿಗೆ ಮೈನಿಂಗ್ ಒಪ್ಪಂದಗಳನ್ನ ಮಾಡಿಕೊಳ್ಳಲು ಆಸಕ್ತಿ ತೋರಿಸುತ್ತಿದ್ದಾರೆ. ಈ FTA ನಿಂದ ನಮ್ಮ ದೇಶದ ಸಾಮಾನ್ಯ ಕಾರ್ಮಿಕನಿಗೆ, ವ್ಯಾಪಾರಿಗೆ ಏನು ಲಾಭ ಅಂದ್ರೆ ಟೆಕ್ಸ್ಟೈಲ್ಸ್, ಬಟ್ಟೆಗಳು. ತಮಿಳುನಾಡಿನ ತಿರುಪೂರ್ ಅಥವಾ ಗುಜರಾತ್ನ ಸೂರತ್ ಅಲ್ಲಿ ತಯಾರಾದ ಬಟ್ಟೆಗಳ ಮೇಲೆ ಪ್ರಸ್ತುತ ಯುರೋಪ್ ಅಲ್ಲಿ 10ರಿಂದ 12% ಸುಂಕ ಇದೆ. ಈ ಡೀಲ್ ನಂತರ ಇದು ಶೂನ್ಯವಾಗ್ತದೆ. ಇದರಿಂದ ಬಾಂಗ್ಲಾದೇಶ್, ವಿಯೆಟ್ನಾಂ ಅನ್ನ ಹಿಂದಕ್ಕೆ ತಳ್ಳಿ ಭಾರತ ಯುರೋಪ್ ಅನ್ನ ಆಳುತ್ತದೆ. ಫಾರ್ಮಾ. ಹೈದರಾಬಾದ್ ಅನ್ನ ಪ್ರಪಂಚದ ಔಷಧಿ ತಯಾರಿ ಕೇಂದ್ರ ಎಂದು ಕರೀತಾರೆ. ಯುರೋಪಿಯನ್ ಮಾನದಂಡಗಳಿಗೆ ಅನುಗುಣವಾಗಿ ನಮ್ಮ ಔಷಧಿಗಳಿಗೆ ಬೆಲೆ ಸಿಕ್ಕರೆ ನಮ್ಮ ಫಾರ್ಮಾ ರಫ್ತು ದ್ವಿಗುಣವಾಗ್ತದೆ. ಡಿಜಿಟಲ್ ಸೇವೆಗಳು. ನಮ್ಮ IT ಇಂಜಿನಿಯರ್ಗಳಿಗೆ ಯುರೋಪ್ ಅಲ್ಲಿ ವೀಸಾ ನಿಯಮಗಳು ಸುಲಭವಾಗ್ತವೆ. ಇದು ನಮ್ಮ ಯುವಕರಿಗೆ ಲಕ್ಷಾಂತರ ಹೊಸ ಉದ್ಯೋಗಗಳನ್ನ ತರುತ್ತದೆ. ಟ್ರಂಪ್ ತನ್ನ ಅಮೆರಿಕ ಫಸ್ಟ್ ನೀತಿಯೊಂದಿಗೆ ಮಿತ್ರ ದೇಶಗಳನ್ನ ಭಯಪಡಿಸುತ್ತಿದ್ದಾರೆ. ಆದ್ರೆ ಆ ಭಯವೇ ಇಂದು ಯುರೋಪ್ ಅನ್ನ ಭಾರತದ ಕಡೆಗೆ ನಡೆಸುತ್ತಿದೆ. ಒಂದು ಕಾಲದಲ್ಲಿ ಅಮೆರಿಕ ಅನುಮತಿ ಇಲ್ಲದೆ ಯುರೋಪ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಆದ್ರೆ ಇಂದು ರಕ್ಷಣೆಗಾಗಿ, ಟೆಕ್ನಾಲಜಿಗಾಗಿ ಅವರು ನ್ಯೂ ಡೆಲ್ಲಿಯ ಕಡೆಗೆ ನೋಡುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಒಂದ್ ವೇಳೆ ಗ್ರೀನ್ಲ್ಯಾಂಡ್ ಅನ್ನ ಬಲವಂತವಾಗಿ ಆಕ್ರಮಿಸಿಕೊಳ್ಳಲು ನೋಡಿದ್ರೆ ಅದು ಅಮೆರಿಕ ಇತಿಹಾಸದ ಅತಿ ದೊಡ್ಡ ರಾಜತಾಂತ್ರಿಕ ವೈಫಲ್ಯವಾಗ್ತದೆ. ನ್ಯಾಟೋ ಒಕ್ಕೂಟವೇ ಒಡೆದು ಹೋಗ್ತದೆ. ಆಗ ಯುರೋಪ್ಗೆ ರಕ್ಷಣಾ ಕವಚವಾಗಿ ನಿಲ್ಲುವ ಶಕ್ತಿ ಭಾರತ ಮತ್ತೆ ಫ್ರಾನ್ಸ್ ಕೂಟಕ್ಕೆ ಮಾತ್ರ ಇರುತ್ತದೆ. ಟ್ರಂಪ್ ಮಾಡ್ತಿರುವ ಈ ಕೆಲಸಗಳು ಅಮೆರಿಕಾಗೆ ಎಲ್ಲಾ ರೀತಿಯಲ್ಲಿ ನಷ್ಟ ತರುತ್ತವೆ ಎಂದು ಹೇಳಲು ಯಾವುದೇ ಸಂದೇಹವಿಲ್ಲ. ನಾವೊಂದು ದೊಡ್ಡ ಬದಲಾವಣೆಯನ್ನ ನೋಡ್ತಿದ್ದೇವೆ. ಒಂದು ಕಾಲದಲ್ಲಿ ಪ್ರಪಂಚ ಭಾರತವನ್ನ ಕೇವಲ ಮಾರುಕಟ್ಟೆಯಾಗಿ ನೋಡಿತ್ತು. ಆದ್ರೆ ಇಂದು ಭಾರತ ಒಂದು ಪಾಲುದಾರ ಮತ್ತೆ ರೂಲ್ ಮೇಕರ್ ಆಗಿದೆ. ಜನವರಿ 27ರಂದು ನ್ಯೂ ಡೆಲ್ಲಿಯಲ್ಲಿ ಉರ್ಸುಲಾ ವಾನ್ ಡೆರ್ ಲೆಯನ್ ಮಾಡುವ ಸಹಿ ಪ್ರಪಂಚ ವಾಣಿಜ್ಯ ಇತಿಹಾಸದಲ್ಲಿ ಒಂದು ನಾಂದಿಯಾಗುತ್ತೆ. ಅಮೆರಿಕ ಅಹಂಕಾರ ಒಂದೆಡೆ, ಭಾರತದ ಸ್ಥಿರತೆ ಮತ್ತೊಂದೆಡೆ. ಈ ಎರಡರ ಮಧ್ಯೆ ಪ್ರಪಂಚದ ದೇಶಗಳು ಈಗ ಭಾರತದ ಕಡೆಗೆ ಮುಖ ಮಾಡಿವೆ. ಇದು ಕೇವಲ ರಾಜಕೀಯ ವಿಜಯವಲ್ಲ, ಇದು 140 ಕೋಟಿ ಭಾರತೀಯರ ಆತ್ಮಗೌರವ ವಿಜಯ. ಹಾಗಾದ್ರೆ ಫ್ರೆಂಡ್ಸ್, ನಿಮಗೆ ಅನ್ನಿಸ್ತದೆ ಭಾರತ ಯುರೋಪಿಯನ್ ಯೂನಿಯನ್ ನೊಂದಿಗೆ ಈ ಒಪ್ಪಂದ ಮಾಡಿಕೊಳ್ಳುವುದು ಸರಿಯಾಗಿದೆಯಾ? ಇದರಿಂದ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ನಿಜವಾಗಿಯೂ ಬದಲಾಗ್ತದೆಯಾ? ಟ್ರಂಪ್ ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಮಾಡುತ್ತಿರುವ ಅನ್ಯಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.